ನಾನು ಎಷ್ಟೊಂದು ವ್ಲಾಗ್ ಅಲ್ಲಿ ಹೇಳಿದೀನಿ ನಮ್ ಫ್ರೆಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಬಟ್ ಕ್ಯಾಮ್ರಾದಲ್ಲಿ ಯಾರು ಮಾತಾಡಲ್ಲ. ಇದು ನೋಡಿ, ಇದು ನಮ್ಮ ಪಡ್ಡವಳ್ಳಿ ಮಗು, ಆ ಕಡೆ ನಮ್ಮ ಹೆಣ್ಣು. ನೋಡಿ ಒಂದ್ ನಿಮಿಷ ಬಿಡ್ಬೇಡ, ಇನ್ನು ಇದು ಪೊಸಿಷನ್ ಹಿಂಗ್ ನೋಡ್ಬೇಕು, ನೋಡ್ಬಿಟ್ಟು ಕೈ ಬಿಡಿ, ಒಂದೇ ಸಲ ಬಿಡ್ಬೇಕು, ಶೇಕ್ ಮಾಡ್ಬೇಡ. ಇವಾಗ ಇವ್ರ ಒಳಗಡೆ ನಮ್ಮ ಮಗು ಆಚೆ ಬಂತು. ಓಹೋ ಹೆಣ್ಮಗು ಹೆಣ್ಮಗು ಅಕ್ಕ ನೀವು ಅಲ್ಲಿ ನೋಡ್ತಿದ್ರಿ, ಇಲ್ಲಿಂದ ನೋಡಿ. ಯಾರಾದ್ರೂ ತಲೆ ಕೆಡ್ಸ್ಕೊತಾವ್ರ? ಅವ್ರ ಪಡಗಾರ ಅವ್ರೆ. ಈ ಹೆಣ್ಣೈಕ್ಳು ನೋಡಿ ಇಲ್ಲಿ ಫೋಟೋ ಬೂತ್ ಅಂತೆ. ನಮ್ ಗ್ರೂಪಿನ ಸದಸ್ಯರು, ನಮ್ ಗ್ರೂಪ್ ನ ಅಧ್ಯಕ್ಷರು ಇವ್ರೆ ಕೀರ್ತಿ ಕುಮಾರ್ ಅಂತ. ಇವ್ರು ತುಂಬಾ ಫೇಮಸ್. ಇವರೇ ಅದು ಅಧ್ಯಕ್ಷರು, ನಮ್ ಗ್ರೂಪ್ ಅಧ್ಯಕ್ಷರು. ಅಧ್ಯಕ್ಷರು ಕೇಳಿರ ಮೈಕು ಹೇಳಿ, ನಿಮ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ? ಅಷ್ಟೇ, ಬಟ್ ತುಂಬಾ ನಾಚಿಕೆ ಸ್ವಭಾವ ಇದೆ. ಹೌದು, ತುಂಬಾ ಒಳ್ಳೆಯವರು. ಹಂಗೇನಿಲ್ಲ, ಅಲ್ಲಿ ಆ ನಗುಗೆ ಕಾಸು. ಹುಲಿ ತರ ಸಾಕಿದೀವಿ. ಏನ್ ಹೇಳಮ್ಮ ನಿನ್ ಕ್ವಶನ್ ಏನು? ಕ್ವಶನ್ ಏನೇನೇನು ರಮೇಶ ಇದು ಕೂತವನೆ ಅವನು. ಕಮೆಂಟ್ಸ್ ಹಾಕ್ತಾರೆ ಅವ್ರ ಅಭಿಮಾನಿಗಳು. ನಿಮ್ದು ಚಾನೆಲ್ ಇದಾಗ್ಬಿಡುತ್ತೆ, ಬೇಡ ಅದೆಲ್ಲ ಮಾಡಬಾರ್ದು. ಒಳ್ಳೆಯವರು ಅವರು ತುಂಬಾ. ಇನ್ನೊಂದು ಪಡ್ಡವಲಿ ಇಲ್ಲಿ ತಿರ್ಸು. ಮದ್ವೆ ಆಗಿದೆ, ಪಡ್ಡವಲಿ ಅಲ್ಲ. ಅಲ್ಲೋಡಮ್ಮ, ನಿಮ್ ಅನಿಸಿಕೆ ಅಭಿಪ್ರಾಯ ನಮ್ ಪೇಜ್ ಬಗ್ಗೆ ಹೇಳಿ. ಅದೇ ಕ್ವಶನ್ ಬಗ್ಗೆ ಆಗ್ಲೇ ನಮ್ಮ ಫ್ರೆಂಡ್ ಮದುವೆ ಎಲ್ಲ ಹೇಳಿದ್ವಿ. ಇನ್ನೊಂದ್ಸತಿ ಹೇಳಿ, ಈಗ ಸ್ವಲ್ಪ ಬೆಳೆದಿದೀವಿ. ಚೆನ್ನಾಗಿ ನಡೀತಾ ಇದೆ, ಚೆನ್ನಾಗಿ ಹೋಗ್ಲಿ, ಆಲ್ ದಿ ಬೆಸ್ಟ್. ಲಕ್ಷ್ಮಕ್ಕ ಒಂದ್ ಮಾತಾದ್ರು ಕರೆದ್ರ ಎದುರುಗಡೆ ಇರೋಳು ಕರಿತಾ ಇಲ್ಲ. ಇವ್ರ ಚಿಕ್ಕ ಅವ್ರ ಮಮ್ಮಿ. ಅಪ್ಲೋಡ್ ಬಗ್ಗೆ ನಿಮ್ಮ ಅಭಿಪ್ರಾಯ? ಮಮ್ಮಿ ಬಿಸಿ ಇಲ್ಲ, ಬಿಸಿ ಬಿಸಿ ಬೇಕು. ದುಡ್ಡು ಕೊಡಕ್ಕೆ ಮುಂಚೆ ಯೋಚನೆ ಮಾಡ್ಬೇಕಿತ್ತು. ನಾವು ಚಿಕ್ಕ ಅವ್ರ ಡ್ಯಾಡಿನ ಮಿಸ್ ಮಾಡ್ಕೋತಾ ಇದೀವಿ. ಅವರು ಪಡ್ಡವಳಿ ಅವ್ರ ಹೆಂಡತಿ ಮಧುವಂತಿ ಅಂತ. ಪಡ್ಡವಳಿ ಹೆಂಡತಿ ಅಂತ ಹೇಳ್ತೀನಿ. ಮತ್ತೆ ಅವ್ರು ಯಾರು ಅಂದ್ರೆ ನಿಮ್ಗೆ ಮಾತಾ ಇದು ಪಡ್ಡೆವಲಿ ಗೊತ್ತಿಲ್ವಲ್ಲ. ಪಡ್ಡವಳಿ ಧ್ರುವ ಕುಮಾರ್, ಇವರ ಯಜಮಾನ್ ಹೆಸರು ಅಭಿಷೇಕ್ ಅಂತ. ಅಭಿಷೇಕ್, ಅದೇ ಚಿಕ್ಕ ಅವ್ರ ಡ್ಯಾಡಿ. ಸುಮ್ನೆ ಬಾಯಿ ಮಾತ್ರ ಅಂತಾರೆ, ಮಿಸ್ ಮಾಡ್ಕೊತೀನಿ. ನೋಡು ಎಷ್ಟಾಗಲ್ಲ ಅಪ್ಪ ಕೈ ಹಿಡ್ಕೊಂಡು ಕೂತವ್ರೆ. ಚಿಕ್ಕ ಅವ್ರ ಡ್ಯಾಡಿ ಹೇಳ್ತೀರಾ? ಮಿಸ್ ಮಾಡ್ಕೊಳ್ಳೋದ ಅಂತೀರಾ? ನೋಡ್ಕೊಳ ಶಿಷ್ಯ, ನೋಡ್ಕೋ. ನೋಡಲ್ಲ ಅವರು. ಇಲ್ಲಿ ನೋಡಿಲಿ, ಏನು ಯಾವ್ದೋ ಪಲ್ಯ ಕೊಟ್ಟವ್ರೆ ಬಜ್ಜಿಗೆ, ಕಾಣಿಸ್ತಾನೆ ಇಲ್ಲ. ಅದು ಆಗಿದೆ ಇಲ್ಲಿ ನೋಡಿಲಿ. ಎಂಜಾಯ್. ನಾನ್ ತಿಂತೀನಿ. ನೋ, ಬಜ್ಜಿ ತಿನ್ನಲ್ಲ. ಇವನೇ ಪಡ್ಡವಳಿ. ಪಡ್ಡವಲಿ ಪಡ್ಡವಲಿಗೆ ಮದುವೆ ಆಗಿದೆ ಅಷ್ಟೇ. ಹೌದು, ಅದೇ ಪಡ್ಡವಲಿ ಹೆಂಡತಿ. ಹೌದು. ನಾನು ಎಷ್ಟೊಂದು ವ್ಲಾಗ್ ಅಲ್ಲಿ ಹೇಳಿದೀನಿ ನಮ್ ಫ್ರೆಂಡ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡ್ತಾರೆ ಬಟ್ ಕ್ಯಾಮ್ರಾದಲ್ಲಿ ಯಾರು ಮಾತಾಡಲ್ಲ. ನಂಗೆ ಚುರುಮುರಿ ಮ್ಯಾಂಗೋ ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ. ಬಾರಲ್ಲಿ ನೋಡಿ, ನೀನೊಬ್ಬ ಕಂಡು ಸಾಕು ವಿಡಿಯೋದಲ್ಲಿ. ನೀನೊಬ್ಬ ಫೇಮಸ್ ಅಲ್ಲ ಸಾಕಾ? ಭಾಸ್ಕರ್ ಕಂಡ್ಬೇಡ್ವಾ? ಕಾಣಿಸ್ತಾ ಇದಾರೆ. ಇವನು ಇನ್ಸ್ಟಾಗ್ರಾಮ್ ಐಡಿ ಭಾಸ್ಕರ್ ತಿಮ್ಮಯ್ಯ ಅಂತ. ಬಂದ್ ನೋಡಿ, ತುಂಬಾ ಒಳ್ಳೆ ಹುಡುಗ. ಎಷ್ಟು 100 ಚಂದ ಏನ್ ಬೇಕು? ಏನ್ ನೋಡ್ತಿದ್ರೆ ಇಲ್ಲಿ? ಮಲಬಾರ್ ಗೋಲ್ಡ್ ಅಲ್ಲಿ ಕೊಡಿಸ್ತೀನಿ ಬಾ, ಕೊಡಿಸ್ತೀನಿ ಬಾ. ನಾನು ಯಾವ ತರ ಹುಡುಕ್ತಾ ಇದೀನಿ ಗೊತ್ತಾ? ಮಾಡರ್ನ್ ಡ್ರೆಸ್ ಸೂಟ್ ಆಗ್ಬೇಕು. ಬ್ರೋ ನೋಡಿಲಿ, ಬ್ರೋ ನೀನ್ ಯಾವ್ದು ಹಾಕಿದ್ರು ಚೆನ್ನಾಗಿ ಕಾಣ್ತೀಯ ಬಾ. ಆಯ್ತು, ಬಾಯಿ ಮುಚ್ಕೊಂಡಿದ್ರೆ ಸರಿ. ಈ ತರದ್ದು ಇದೆ ಆಲ್ರೆಡಿ. ನಾನೇನಾದ್ರೂ ಎಷ್ಟು ಇದು? ಅರ್ಧ ಎಕ್ಸಿಬಿಷನ್ ಸುತ್ತರ ಮುಗಿಸ್ಬಿಡ್ತಿದ್ದೆ. ಅರ್ಧ ಗಂಟೆ ಆಯ್ತು, 10 ಅಡಿನ ಮುಂದಕ್ಕೆ ಹೋಗಾಯ್ತಾ ಇಲ್ಲ ಇಲ್ಲಿ ನಮ್ಗೆ. ಯಾರು ತಿನ್ಕೊಂಡ್ ನಿಂತಿದ್ದು? ಸುಮ್ನಿರಪ್ಪ. ಏನೇ ಆದ್ರೂ ಜೊತೆಗಿರ್ತೀನಿ ಅಂತ ಹೇಳಿದ್ ಫ್ರೆಂಡ್ಸು ಹೆಂಗ್ ಹೋಯ್ತಾವ್ರೆ ಅಂತಂದ್ರೆ, ಮದ್ವೆ ಆಗಿದೆ ಹೆಂಡತಿ ಕರ್ಕೊಂಬ, ಅವ್ಳು ಶಾಪಿಂಗ್ ಮಾಡ್ಕೊಂಡು ನಿಧಾನಕ್ಕೆ ಬರ್ತಾಳೆ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟು ಹೋಯ್ತಿರಲ್ಲ ನೀವು. ಕಂಟೆಂಟ್ ಅಂತ ನೋಡಿ ಹೆಂಗೆಲ್ಲ ದೋಸೆ ತಿರುವಾಕ್ಬಿಟ್ರು. ಇವಮ್ಮ ಅಂತೂ ಬೇಡ ಅನ್ನೋದು ಹೊರ್ಗಲ್ಸೋದು, ಅತ್ತಕೋ ಇತ್ತಕೋ ಅಂತ. ನೋಡಿಲಿ, ಎಂತ ಫ್ರೆಂಡ್ಸ್ ಅಪ್ಪ. ಕೀರ್ತಿ ಇವನೇ ಎಂದನು ಹೋಗೋದ್ ಬೇಡ ಅಂತ ಮಾಡಕ್ ಕೆಲ್ಸ ಇಲ್ಲ. ಒಳ್ಳೆ ಮನ್ಸೈತೆ. ಹುಡುಗಿ ಕೇಳ್ತಿತ್ತು, ಬಲೂನಿಗೆ ಆಟ ಆಡ್ತಾವ ಮಕ್ಳು. ಇದ್ ನೋಡಿ, ಇದು ನಮ್ ಪಡ್ಡವಲಿ ಮಗು, ಆ ಕಡೆ ನಮ್ಮ ಹೆಣ್ಣು. ಲಕ್ಷ್ಮಕ್ಕ, ನಂಗೆ ಕೀರ್ತಿ ಅಣ್ಣ ಇದ್ ಕೊಡ್ಸಿದ್ರು ನನ್ ಡ್ರೆಸ್ ಮ್ಯಾಚಿಂಗ್. ಶಬಾಷ್. ಇಬ್ರು ಹೆಂಗ್ ಆಟ ಆಡ್ಕೊ ಹೋಯ್ತಾವ್ರೆ ಇಲ್ಲಿ. ಮಧು ಏನೋ ಅಂದ್ರು, ಮಧು ಅಂದಿಲ್ಲ ಅವರು. ಎಲ್ಲರೊಳಗೊಂದ್ ಮಗು ಇರುತ್ತಂತೆ. ಇವ್ರಿಬ್ರು ಒಳಗಿದ್ದ ಮಗು ಆಚೆ ಬಂದಿದೆ. ಇವನ್ ತಕೊಂಡಿದ್ಕೂನು ಇವ್ರು ಆಟ ಆಡ್ತಾ ಸರಿಯಾಗಿದೆ. ಇಲ್ಲಿ ದೊಡ್ಡ ಮಗು ನೋಡಿ, ಇಲ್ಲಿ ಲಕ್ಷ್ಮಕ್ಕ, ಇದು ಬಾರಿ ದೊಡ್ಡ ಮಗು. ಇದು ಏನು ಕೇಳಲ್ಲಪ್ಪ, ಇರ್ಬೇಕು ಮಗು ಅಂದ್ರೆ. ಆಟ ಆಡೋಣ ಬನ್ನಿ ಅಂದ್ರೆ ನಾನೇ ಮನೇಲಿ ಜೋಡಿಸ್ಕೊಡ್ತೀನಿ ಬಾ ಅಂತಾರೆ. ಅವ್ರು ಹೋಸ ಲಾಸ್ಟ್ ವೀಕ್ ದುಬೈಗೆ ಹೋಗಿ ಬಂದ್ರಪ್ಪ. ಅದಕ್ಕೆ ದೊಡ್ಡ ಮಂದಿ ಅದೇ ಏನ ಪ್ರಾಕ್ಟೀಸ್ ಮಾಡಿರೋದು?
ಏನಂತ ಕೇಳಿದೆ ಅವನ್ನ? ನಾನು ಗೇಮ್ಸ್ ಆಡ್ಬಿಟ್ಟು ಹಾ. ಯಾರಾದ್ರೂ ಏನಾದ್ರು ಗೆದ್ಕೊಡ್ಲೇಬೇಕು ಅಂದ್ರು, ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊ ಬಂದಿದೀನಿ, ಗೆದ್ಕೊಡ್ತೀನಿ ಅಂದ್ರು. ಪ್ರತಿ ವರ್ಷ ಅದೇನದ ಅವನು. ಗೊಂಬೆ ಗೊಂಬೆ ಆ ಗೊಂಬೆ ಬೇಕು ಯಾವ ಗೊಂಬೆ? ಅಲ್ಲಿ, ಅದೊಂದೇ ಚೆನ್ನಾಗಿರೋದು. ಈ ಮೇಡಮ್ ಅಂತೂ ಬಲೂನ್ ಇಟ್ಕೊಂಡು ನಮ್ಗೆ ಬಾರಿ ತೊಂದರೆ ಕೊಡ್ತಾವ ಕಣಪ್ಪ. ನೋಡಲ್ಲಿ ನೋಡಲ್ಲಿ ಸೊಸೆ ಹೇಳಿದ್ ಮತ್ ಕೇಳೋದೇ ಇಲ್ಲಪ್ಪ. ಇವ್ರೆ ಬಲೂನ್. ಅಕ್ಕ ಹೆಂಗಿದೆ ನೋಡಿ, ಕಾರ್ನ್ ಎಷ್ಟು ಉದ್ದ ಇದೆ. ಒಟ್ಟದ್ದು ಮಧ್ಯೆ ತಿನ್ಕೊಳ್ಳಿ, ನೀನು ತಿನ್ನಕ್ ಹೋಗ್ಬೇಡಿ. ಅವ್ರೆಲ್ರಿಗೂ ಸೇರ್ಸ್ ತಗೊಂಡು ದೊಡ್ಡ ಮನ್ಸು ಅವ್ರದ್ದು. ಕಳ್ಳೆಕಾಯಿ ಕೊಟ್ರು. ಬೆಸ್ಟ್ ಅಂತ್ಯಾ? ಎಲ್ಲ ದೂರ ಹೋಗ್ರು ತಿರ್ಗಿಸ್ಬಿಡ ಆಮೇಲೆ ನಮ್ ಕಡೆಗೆ. ಯಪ್ಪ ಏನ್ ಗುರಿ ಇರ್ತಾವನು ಅಣ್ಣ. ಎಲ್ಲಿ ಹೊಡಿಬೇಕು? ಅಷ್ಟಕ್ಕೆ ಹೋಗಿ ಹೊಡಿಬೇಕಾ? ಇವ್ನು ಹೊಡೆದಾಯ್ತು. ಶಿಶಾ ನೀನ್ ಹೊಡೆಯಲ್ಲ ಧೈರ್ಯ ಅವ್ರು ಹತ್ಕೊಂಡ್ ಅಂತಾರದು ಅಣ್ಣ. ಅಯ್ಯೋ ಅಣ್ಣ, ಇದಾಗೋದ್ವಾ ಅಣ್ಣ? ನಮ್ಮ ಪ್ರಭಾಸ್ ಇದ್ದಂಗೆ ಬಾಹುಬಲಿ ಇವನು. ಅಪ್ಪ ನಮ್ ಕಡೆ ತಿರ್ಗಿಸ್ಬಿಟ್ಟಂಗ್ ಗುರು. ಅದೇ ನೋಡ್ದೆ ನೀನ್ ಹೊಡೆದಿದ್ ನೋಡ್ದೆ. ಏನೋ ಗುರಿಲೋ. ಒಳಗಿರೋ ಕುಂಕುಮ ಹೇಳಿದ್ದು ಕಳ. ಏನ್ ಗುರಿ? ರೆಡ್ ಬ್ಲೂ ಅಲ್ಲ, ರೆಡ್. ಕಿಳಿದಿದ್ದಾರೆ. ಬಾ ಹೋಗ್ಲಿತ್ತ ಬಾ ಪುಟ ನೀನು. ನನಗೆ ನಂಬಿಕೆ ಇಲ್ಲ, ಸುಮ್ನಿರು. ಕಮಾನ್, ಬೇರೆ ಅವ್ರ ಇವ್ರನ್ನ ಆಡ್ಕೊಂಡಂಗಲ್ಲ. ಜಸ್ಟ್ ಮಿಸ್ ಅಣ್ಣ. ಕೊಡಿ, ಒಂದಾಯ್ತು. ಹೌದಾ? ಲೆಕ್ಕ ಇಟ್ಕೊಂಡ್ರ? ಅಣ್ಣ ಬೆಳಿಗ್ಗೆ ಒಬ್ರು ಹೊಡೆದಿಲ್ಲ ಅಲ್ವಾ? ಯಾರು ಹೊಡೆಯೋದು ಇಲ್ಲ ನೋಡಲ್ಲಿ. ಅವ್ರು ಏನ್ ಮಾಡಕ್ ಹೇಳಿರೋದು ರೆಡ್ಗೆ. ಕೊಡಿ ಮತ್ತೆ. ಓನಾಗಿಲ್ಲ ಹೊಡೈತಾನೆ. ಅವ್ನ್ ಕಲೆಕ್ಟ್ ಮಾಡ್ಬಾರ್ದ ಪಾಪ. ಲಾಸ್ಟ್ ಇದು ಲಾಸ್ಟ್. ಸಕ್ಕತ್ತಲ್ಲ. ಸೂಪರ್ ಪ್ಲೇಯರ್. ಒಂದ್ ನಿಮಿಷ, ಹುಡ್ಗ ಆಚೆ ಬಂದ. ಇಲ್ಲಿದ್ದಾನೆ. ಸರಿ ಕಮಾನ್. ಎಸ್ ಬ್ರೋ. ನಮ್ಗೆ ಹೊಡಿಸ್ತೀರಾ ನೀವು? ನಮ್ಗೆ ಹೊಡಿಸ್ತೀರಾ ನೀವು? 2 ಫಿಂಗರ್ಸ್ ಆಯ್ತಾ? ಇಲ್ಲಿ ನೋಡಿ, ಒಂದ್ ನಿಮಿಷ ಬಿಡ್ಬೇಡ. ಇನ್ನು ಇದು ಪೊಸಿಷನ್ ಹಿಂಗ್ ನೋಡ್ಬೇಕು. ನೋಡ್ಬಿಟ್ಟು ಕೈ ಬಿಡಿ. ಒಂದೇ ಸಲ ಬಿಡ್ಬೇಕು, ಶೇಕ್ ಮಾಡ್ಬೇಡ್ದು. ಅಲ್ಲ ಒಂದೇ ಚಾನ್ಸ್ ನಂಗೆ. 5 ಇದೆ. ಫಸ್ಟ್ ಒಂದ್ ಹೊಡಿತಾ ನೀನು. ಶೇಕ್ ಮಾಡ್ಬೇಡಿ. ಆ ಅಣ್ಣಗ ಕಾನ್ಫಿಡೆನ್ಸ್ ಕರಿತಿದ್ರ ಅವಳ. ಅಲ್ಲೇ ಅರ್ಥ ಮಾಡ್ಕೋಬೇಕಾಯ್ತು ನೀವು ಮಕ್ಕ ನೀವು. ಕಮಾನ್ ಬ್ರೋ, ಕಮಾನ್ ಮೇಡಮ್. ಹೇಳಿದೆ ಮಕ್ಕ, ಅದ್ ಹತ್ರಕ್ಕೆ ಹೋಯ್ತಲ್ಲ ಅವಳು. ಇಳೆ ಮಾಹಿತಿ ನೋಡವ, ಈಗ ನೋಡ್ಕೊಂಡ್ರಪ್ಪ ಹೊಡಿತಾಳ ಅಂತ. ಅಯ್ಯೋ ನೋಡಲಿ, ಅಲ್ಲಿ ಹೊಡೆದ್ಲು. ಈಗ ಅಲ್ಲಿ ಹೊಡೆದ್ಲೊಲ್ಗೆ. ಅಯ್ಯೋ ದೇವ್ರೇ, ಹೊಡಿಲಿಲ್ಲ. ನಾನು ಹೊಡಿತೀನ ಅದಕ್ಕೆ ತಿರ್ಗಿಸ ಅಣ್ಣಗೆ ಹೊಡಿಬೇಕಾರೆ. ಈಗ ಹುಡ್ಗಾಟ ಬೇಡ. ಯಾವ ಇವೆಲ್ಲ ಹುಡುಗಿ ಆಟ. ಎಲ್ಲೋ ಎಲ್ಲಿ ಹೊಡೆದ್ರು? ಈಗಣ ಇಲ್ಲಿ ನೋಡ್ಕೊಂಡ್ರ. ಎಲ್ಲ ಹೊಡೆದಿದ್ದ ಹೊಡೆದ್ಕಣ. ಆಲ್ರೆಡಿ 3 ಸಲ ಎಲ್ಲ ಹೊಡೆದಿದ್ದಾರೆ. ಎಲ್ಲ ಹೊಡಿತಾರೆ, ರೆಡ್ ಹೊಡಿತಾರೆ. ಏನೋ ನೀನ್ ಹೆಂಡತಿ ಖುಷಿ ಪಡಿಸ್ತಾ ಇದ್ದೆ ಶಿಷ್ಯ, ನೀನೇ ಖುಷಿ ಪಡ್ತಾ ಇಲ್ಲ. ನಿನ್ ಹೆಸ್ರೇನಾ? ಎಲ್ಲರಿಗೂ ಸೈಕ್ ಮಾಡ್ತಾ ಇದ್ದೆ ಬ್ರೂಟ್ ನಲ್ಲಿ. ನಿಮ್ ಖುಷಿ ಅಣ್ಣ? ಇವ್ರಿಗೆ ಮಾಡಿಸ್ತೀರ ನಿಮ್ ಖುಷಿ ಅಂತ. ಆಯ್ತಾಯ್ತು, ಒಂದ್ ಟ್ರೈ ಮಾಡ್ಲಿ ಹೋಗ್ಲಿ ಪಾಪ ನಮ್ ಕಡೆ ಅವರು. ಸಾಧನೆ ತೋರಿದ ನಿಮಗೆಲ್ಲ ಚಂದನಾಗೆ ಒಂದು ಪ್ರೈಸಸ್. ಮಧುವಂತಿ ಮಧುವಂತಿಗೆ ಒಂದು ಪ್ರೈಸ್.
ಗಂಡ ಗಂಡ ಪಕ್ಕ ಬರೋ ಗಂಡ ಪಕ್ಕ ಬರೋ. ಏಯ್ ಅಧಿಕಾರ ತಗೊಂಡಿರೋದು. ನೋಡಿ ಇಲ್ಲಿ ಅಣ್ಣ ಅಂತೂ ಒಂದ್ರಿಂದ ಸ್ಟಾರ್ಟ್ ಮಾಡಿ 6 ಜನಕ್ಕೆ ಸೈಕ್ ಮಾಡಿದ್ರು. ನೋಡಿ ಇಲ್ಲಿ ಈ ಕಡೆ ಒಂದು ತಗೊಳ್ಳಿ. ಒಂದು ಲಕ್ಷ್ಮಿ ಮೇಡಮ್ ಫ್ರೀ ಆಗಿ ಆಡೋರೆ, ಸಿದ್ದರಾಮಯ್ಯ ಕಡೆಯವರು ಇರೋ ಎಲ್ಲ ಫ್ರೀ ಕೇಳ್ತಾವ್ರೆ. ಆಫರ್ ಪ್ರೈಸ್ ಇದೆ. ಏನು ಅವರು ಯಾಕಂದ್ರೆ ಹುಟ್ಟಿದ್ರಿಂದ ಪಿಂಕ್ ಕಲರ್ ಫೇವರೇಟ್ ಅಂತೆ. ಶಬಾಷ್ ಯಜಮಾನ್ರಿ ಇವತ್ತು ಅವ್ರದ್ದು ಬಿಸ್ನೆಸ್ ಇದೆ, ಕೆಲ್ಸಕ್ಕೆ ಹೋಗ್ಬಿಟ್ಟವ್ರೆ. ಇವಾಗ ಇವ್ರ ಒಳಗಡೆ ನಮ್ಮ ಮಗು ಆಚೆ ಬಂತು. ಓಹೋ ಹೆಣ್ಮಗು ನೋಡಿ ಇಲ್ಲಿ ನನ್ ಮಕ್ಳು ಕರ್ಕ ಬಂದ್ಬಿಟ್ಟು ಎಕ್ಸಿಬಿಷನ್ ಹಿಂಗ್ ಆಟ ಆಡ್ತಾ ಹೊಟ್ಟೆ ಉರಿಸ್ತಾವ್ರಲ್ಲ ನನಗೆ. ನೋಡಲ್ಲಿ ಆ ಅಣ್ಣ ಒಂದ್ ಕಡೆ ಇನ್ನೊಂದ್ ಕಡೆ ಹೊಡಿತಾನೆ, ಶೂಟ್ ಮೀ ಅಂತ ಅಲ್ಲಿ. ಎಷ್ಟು ಹೊಡಿತೀಯೋ? ಕಾಸು ಕೊಟ್ಟವ್ರ? ಅಯ್ಯಪ್ಪ ಸಾಧಕರು ಅಯ್ಯೋ ಫುಲ್ ಜೂಮ್ ಅಲ್ಲಿ ನೋಡಿ ಕಾಣಿಸ್ತಾ ಇದ್ರಕ್ಕ ನೀವು. ನಾನು ಹೊಡಿತೀನಿ ಕಣ್ರ. ಸಾಕು ಅಲ್ಲೇ ದಾರಿ ಮಗ. ಅಣ್ಣ ಯಾರು ಗಿಫ್ಟ್ ಈಗ? ಗ್ರೀನ್ ಒಂದ್ ರೆಡ್. ಅಣ್ಣ ಒಂದ್ ಟ್ರೈಲ್ ನೋಡ್ತೀನಿ ಕೊಡಿ ಇಲ್ಲಿ. ಓಕೆ ಹಿಂಗೇನಾ? ಆಡಪ್ಪ ಹಿಂಗೆ ಇಲ್ಲಿ ನೋಡಿ ಇಲ್ಲಿ ಗಂಡುಡಿಸ್ತೀನಿ ನೋಡಿ ಇಲ್ಲಿ ಮಗನೇ. ಇದು ಇವನ್ ಸಾಧನೆ. ಇವ್ ಅಮ್ಮ ಯಾಕೆ ಗುರಿ ಓದ್ಬೇಕು ಅಂತ ಊದ್ಕೊಂಡು ಒಳ್ಳೆದು ಸೋಪು ನೀರಲ್ಲಿ ಯಾವ ಕಷ್ಟಪಟ್ಟು ಗೆದ್ದಿದ್ದೀರ ತಗೊಳ್ರು. ಕಷ್ಟಪಟ್ಟು ಗೆದ್ದಿದ್ದೀರ ತಗೋ. ಹೊಡಿ ಬರೋ ಶೂಟ್ ಮಾಡ್ತಾ ಬರೋ ಇಲ್ಲಿ. ಕುಮಾರ್ ಅಕ್ಕ ನೀವು ರೀಲ್ಸ್ ಮಾಡ್ತೀರಾ? ಹ್ಞೂ ಅಕ್ಕ ಹ್ಞೂ ಅಣ್ಣ ಶೂಟ್ ಮಾಡಮ್ಮ ನೋಡವ. ನೀಟಾಗಿ ಗುರಿಡಮ್ಮ. ನೆಕ್ಸ್ಟ್ ನಿನ್ನ ಬಾರ್ಡರ್ ಕಳಿಸ್ತೀನಿ. ಒಂದ್ ಬಲೂನು ಹೊಡೆದಿಲ್ವಲ್ಲ ಎಲ್ಲಿ ಅಮ್ಮ ಬರ್ತದೆ ತಣ್ಣಗುಟ್ಟದಲ್ಲ ಇಲ್ಲಿ. ಭಾಸ್ಕರ್ ಕಮಾನ್. ಏನು ಏಟು ಈಗ ಎಷ್ಟಾಯ್ತು? ಅಲ್ಲ ಎಷ್ಟು? 4 ಒಂದ್ ಹೊಡೆದ್ರು. ನಂಗೊಂದ್ ಕೂಡ ನಾನೇನ್ ಮಾಡ್ಲಿ? ನೋಡಿ ಸೂಪರ್. ಬಿತ್ತು ಕಣ್ಣು ಮುಚ್ಚಿರಷ್ಟೇ. ತುಂಬಿ ಶಬಾಷ್. ಅಲ್ಲ ಬಾಯಿಂದ ಆಚೆ ತೆಗಿತಾ ಇದ್ದೀರಾ ಹಂಗ? ಕಣ್ಣಿಗೆ ಕಾಸು. ಹೆಂಗ್ ಗೊತ್ತು? 3 ಹೊಡ್ತಿದ್ದೀನಿ ಮಗನೇ. ನೋಡು ಗುರಿ ಮುಖ್ಯ. ನಾ ಹೇಳ್ಕೊಡ್ತೀನಿ ಮಗನೇ, ಸುಮ್ಮನಿರು. ಅವ್ನು ಹೇಳ್ದಂಗೆ ಜಾಸ್ತಿ ಹೊಡಿ. ಖಾಲಿ ಜಾಗ ಹೊಡಿತಿಲ್ಲ ಹೋಗಿ ಹೊಡಿ. ಕಮಾನ್. ಇಲ್ಲ ಮಧುವಂತಿ ಇಲ್ಲ ಒಂದಾದ್ರೂ ಮಧುವಂತಿ ಬರ್ಬೇಕು. ಸಾಲ್ಗಟ್ಟಿ ಲಕ್ಷ್ಮಕ್ಕ ಬನ್ನಿ. ಎಲ್ಲಿ ಹೊಡಿತಾವಳಪ್ಪ? ಅಕ್ಕ ನೀವು ಅಲ್ಲಿ ನೋಡ್ತಿದ್ರಿ, ಇಲ್ಲಿಂದ ನೋಡಿ. ಹೊಡೆಯೋದು. ಅಯ್ಯೋ ದೇವ್ರೇ. ನೋಡಿದ್ರ ಯಪ್ಪ ಏನೋದಿಲ್ಲ. ತಮ್ಮನೆಗೆ ಹಾಕ್ತೀನಿ ಬಿಡೋದಿಲ್ಲ. ಹಂಗ ಗೇಮ್ ಮಾಡಿ ಹೊಡಿಬೇಕು. ಸೂಪರ್. ಈಗ ಕಲ್ತೆ. ಈ ಪಕ್ಕ ಹೊಡಿಯೋದು ನೋಡಿ. ಈಗ ಒಂದು ಹೊಡೆದ್ಬಿಟ್ರೆ 15 ಹಿಡ್ಕತ್ತಲ್ಲ. ಫ್ಲೂಕ್ ಹೊಡೆದ್ಬಿಟ್ಲು ಒಂದು ನೋಡಿ. ಹೌದೌದು. ಆಟ ಆಡ್ಸೋರಿಗೆ ಗಂಡೆ ಮೇಲೆ ಅಣ್ಣ ಹಿಂದೆ ಯಾರು ನಿಲ್ಸಿದಿರ ಅಲ್ಲಿ? ಹೊಟ್ಟೆ ಕಿಚ್ಚು ಜನಗಳಿಗೆ ಸಹಿಸಲ್ಲ. ತೋರ್ಸು. ತೋರಿಸ್ತಾ ಇದೀನಿ ನೋಡಕ್ಕ. ಎಡಗಡೆ ಮುಚ್ಬಿಟ್ಟು ಬಲಗಡೆ ಗಣ್ಣಲ್ಲಿ ನೋಡ್ಬೇಕು, ಎಡಗಡೆ ಗಣ್ಣಲ್ಲೇ ನೋಡ್ಬಾರ್ದು. ಏನ್ ಗೊತ್ತಾ? ನೋಡಿಲಿ ನೋಡಿಲಿ ನನ್ ಗಂಡನ ಅವಸ್ಥೆ ನೋಡ್ರಪ್ಪ. ಬ್ಯಾಗ್ ಹಾಕೊಂಡು ಕರೆಕ್ಟ್ ಆಗಿ ಹೇಳ್ಕೊಡಿ ನೀವು. ಲಕ್ಷ್ಮಕ್ಕ ಒಂದ್ ನಿಮಿಷ. ತೂಕ ಅದು ಈಗ ಹೋಯ್ತಾ? ಹೋಯ್ತಾ? ಇಲ್ಲ ನಿಮಿಷ. ಲಕ್ಷ್ಮಕ್ಕ ಒಂದ್ ತಾಳ್ಮೆ ನೋಡಿ. ತಾಳ್ಮೆ ನೋಡಿ. ಹೇಳ್ಕೊಡ್ತೀವಿ. ಕಿಸಿ ಕೊಡಿ ಅಲ್ಲಿ. ಅಯ್ಯೋ
ಯಾವ ಇವೆಲ್ಲೋ 4 ಪ್ರಿಂಟ್ಸ್ ಅಂತ ಕೊಡಪ್ಪ ಅಣ್ಣ. ಎಷ್ಟು ಒಂದಕ್ಕೆ? ಅದಿನ್ನೂ ಬಂದಿಲ್ಲ, ಅದಿನ್ನೂ ನಿಮ್ ತರ ಬಂದಿಲ್ಲ ಇನ್ನೋದು. ಅಣ್ಣ ಎಷ್ಟು ಒಂದ್ಸಲ ಒಬ್ರಿಗೆ? ಒಂದ್ ಗ್ರೂಪ್ ಎಷ್ಟು? ಒಂದ್ ಗ್ರೂಪ್ ಎಷ್ಟಣ್ಣ? ನಾನೇ ಮೊಬೈಲ್ ಕೊಟ್ರೆ ಯಪ್ಪ ಏನ್ ಪೋಸುಗ್ರು ಯಪ್ಪ. ಮದ್ವೆಲಿ ಹಿಂಗ್ ಪೋಸ್ ಕೊಡ್ನಿಲ್ವೇನೋ. ತಗೋಬೋದು ಯಪ್ಪ. ಒಂದೊಂದು ಪ್ರತಿಭೆಗಳು ಇಲ್ಲಿ ನೋಡಿ. ಇಲ್ಲಿ ನಮ್ ಬಾಯ್ಸ್ ನೋಡಿ, ಯಾರಾದ್ರೂ ತಲೆ ಕೆಡ್ಸ್ಕೊತಾವ್ರ ಅವ್ರ ಪಾಡ್ಗಾರ ಅವ್ರೆ. ಈ ಹೆಣ್ಣೈಕ್ಳು ನೋಡಿ ಇಲ್ಲಿ ಫೋಟೋ ಬೂತ್ ಅಂತೆ. ಅಣ್ಣ ಹಂಗ ಅಂತ ಹೇಳಿದ್ರೆ ತಪ್ಪು. ನೀವು ರಾತ್ರಿ ಮನೆಗೆ ಆಸೆ ಇಲ್ವಾ? ಚೆನ್ನಾಗಂದ್ ನೋಡಿ ನೀವು ಒಂದಿನ ತರ ರೀಟೇಕ್ ಮಗನೇ ನಾಚ್ಕೊಬಿಡಕಣ. ಪೋಸ ಅದು ಶಿಷ್ಯ ಸೂಪರ್ ಕಣ. ಮುಖ ಮಾತ್ರ ಕಣ, ಹೊಟ್ಟೆ ಕಾಣಿಸಲ್ಲ, ತಲೆ ಕೆಡ್ಸ್ಕೊಬೇಡ. ನಮ್ ಶಿಷ್ಯಂದ್ರು ಯಾರಾದ್ರೂ ಫೋಟೋ ತಗೊಳ್ಳಿ ನಂಗೇನು ಅಂದ್ಬಿಟ್ಟು. ಕೀರ್ತಿ ನೆಕ್ಸ್ಟ್ ಎಕ್ಸಿಬಿಷನ್ ಅಷ್ಟೇ ನಿನ್ ಮದ್ವೆ ಆಗುತ್ತೆ, ಆಗ ನಿನ್ನ ಕರ್ಕೊಂಡ್ ಬರ್ತೀನಿ ಆಯ್ತಾ, ಹೆಂಡತಿ ಜೊತೆ. ನಿಂದು ಕಣ ಅಲ್ಲ ಹೇಳಿ ಜೊತೆ ಕರ್ಕೊಂಡ್ ಬರ್ತೀನಿ ಅಂತ. ಪಾಪ ನಮ್ ಮೇಡಮ್ ಗಂಡನ ಮಿಸ್ ಮಾಡ್ಕೋತಾ ಇದಾರೆ. ಹೋಲಿ ಬಿಡಿ, ಬಂಡೆ ನಾನು ಹೇಳ್ತೀನಿ ನಮ್ ಶಿಷ್ಯಂಗೆ ನೆಕ್ಸ್ಟ್ ಕರ್ಕೊಂಡ್ ಬರ್ತೀನಿ. ಅಷ್ಟೇ ಪಾಪ. ಅಯ್ಯೋ ಹಿಂಗ್ ನೋಡಿದ್ ಬಂದ್ಬಿಡ್ತು. ರೀಟೇ ತಗೋಬೋದಾ? ಈಗ ಫೋಟೋ ಬರ್ಬೋದು. ಇಲ್ಲಿ ಬಂತು, ಇಲ್ಲಿ ಬಂತು 3. ಇನ್ನೊಂದು ಬಂತಾ? ಯಾವ್ದು ರೀಟೇಕ್ ತಗೋಬೇಕು? ಇದು ಅದ್ ರೀಟೇ ತಗೋ. ಏನ್ ಮಾಡ? ಒಂದ್ ನಿಮಿಷ ಮಮ್ಮಿ ಡ್ಯಾಡಿ ನೋಡಿ. ಮತ್ತೆ ನೋಡಪ್ಪ, ಆಲ್ರೆಡಿ ಟೇಕನ್ ಅಂತದ್ದು 1 2. ಇದು ರೀಟೇಕ್ ತಗೊಳ್ಳೋಣ. ಕಣ್ಮುಚ್ಬಿಡಿ. ಇಲ್ಲ ಇದು ರೀಟೇ ತಗೋಬೇಕು. ಇಲ್ಲ, ಅದು ಪ್ರಿಂಟ್ ಆಗೋಯ್ತು. ಎಲ್ಲಿದೆ? ಅಲ್ಲಿ ಇಲ್ಲಿ ಆಲ್ರೆಡಿ ಟೇಕನ್ ಅಂತ ಪ್ರಿಂಟ್ ಹೋಗಿದೆ ಅಂತ. ಆಲ್ರೆಡಿ ಟೇಕನ್ ಅದು ಇದ್ರಲ್ಲಿ ತಗೊಂಡಿರುತ್ತೆ, ಪ್ರಿಂಟ್ ಅಲ್ಲಿ ಬಂದಿರುತ್ತೆ. ಬೇರೆ ತಗೊಳ್ಳಿ ಬೇಗ. ಬೇಗ ಹೊತ್ತು ಅದೇ ಹಿಂಗ್ ತಗೊಳ್ಳೋಣ. ಕೊಡ್ರಪ್ಪ. ಮನ್ಸಿಂದ ಅಂತ ಇಲ್ಲ, ಇಲ್ಲಿಂದ ಅಂತ ಇದ್ದೀನಿ. ಇವರು ಲಕ್ಷ್ಮಕ್ಕ ಅವರು, ಅವ್ರ ಯಜಮಾನ್ರು ಅಭಿಷೇಕ್ ಅವರು. ಕೀಲ ತೋರ್ಸಮ್ಮಲ್ಲ, ಏನಮ್ಮ ಯೂಟ್ಯೂಬ್ ವಿಡಿಯೋ ನೋಡಿ. ಗಂಟೆ ಮಿಸ್ ಮಾಡ್ಕೋತಿದ್ರು, ಶ್ರಮಜೀವಿ ಅವನು. ನೀನು ಬಂದೆ ಕಣ ನೋಡಿ. ಇಲ್ಲೂ ಎಲ್ಲ ಗರ್ಲ್ಸ್ ಎಲ್ಲ ತಗೊಂಡಾಯ್ತು. ಈಗ ಬಾಯ್ಸ್ ಫೋಟೋ ತಗೊಳ್ಳುವಂತ ಟೈಮು. ತಗೋಬಿಡವ. ಸ್ಟಾರ್ಟಿಂಗು ನಾನು ಫೋಟೋ ತಗೊಳ್ಳೋಣ ಬನ್ನಿ ಫುಲ್ ಆಡ್ಬಿಟ್ರು. ಅದೇ ನೋಡಿ ಇಲ್ಲಿ ಭಾಸ್ಕರ್ ನೀವು ಅದೇ ಬೇಡಿ. ಹೆಂಗೆ ನನ್ ಕಿಂಗ್ ನೆಕ್ಸ್ಟ್ ಚೇಂಜ್ ಮಾಡಿ. ಅಣ್ಣ ಬಂದ್ಬಿಡ್ತು ಮಾಚಿನ ತೆಗ್ಯಮ್ಮ ಅದು. ಅವ್ರು ವೆರಿ ನೈಸ್. ಓದೋದ್ ಕಡೆ ಕಾಲ್ ಗಂಟೆ ಟೈಮ್ ವೇಸ್ಟ್ ಮಾಡಿದವಳು ನೀನು. ಈಗ ಅದ್ ಸಿಗ್ಲಿಲ್ಲ ಇದ್ ಸಿಗ್ಲಿಲ್ಲ ಅನ್ಕೊಂಡು ಯಾಕೋ ಯಾಕಮ್ಮ ಲಕ್ಷ್ಮಕ್ಕ ಪಾಪು ರೆಡ್ ಹಾರ್ಟ್ ಇಲ್ಲಿ. ಪಾಪು ರೆಡ್ ಹಾರ್ಟ್ ಇವರ ಹಸ್ಬೆಂಡ್ ಮಿಸ್ಟರ್ ಅಭಿಷೇಕ್. ಯಾಕಮ್ಮ ಕೆಮ್ತಾ ಇದ್ಯಾ? ವಿಕ್ಸ್ ಮಾತ್ರ ಕೊಡ್ಲಾ? ನನ್ ಮುಂದೆ ಎಲ್ಲ ಇಟ್ಕೊಬೇಡಿ ನೀವುಗಳು. ಎಕ್ಸಿಬಿಷನ್ ಕಂಪ್ಲೀಟ್ ಆಗ್ಲಿಲ್ಲ. ಎಲ್ಲ ಸುತ್ತ ಬೆಳಕಿದ್ದಾಗ ಬಂದು
ಲೈಟ್ ಆಫ್ ಆದ್ರೂ ಇಲ್ಲೇ ಇದೀವಿ. ಕ್ಲೋಸ್ ಆಗೋಯ್ತು ಎಲ್ಲ. ಅಯ್ಯೋ ನೋಡಿ ಇಲ್ಲಿ 700-800 ಖರ್ಚು ಮಾಡ್ಬಿಟ್ಟು ಆಟ ಆಡ್ಬಿಟ್ಟು ಈ ಗೊಂಬೆ ಇದು ಗೆದ್ಕೊಂಡ್ಬಿಟ್ಟು. ಅವ್ರ್ ಗೆದ್ದಿದ್ದು ನಂಗೆ ಕೊಟ್ಟು. ಭಾಸ್ಕರ್ ತಿಮ್ಮಯ್ಯ ಅವರು. ಕಾರಲ್ಲಿ ಇಡ್ತೀನಿ. ನಾನ್ ಕಾರಲ್ಲಿ ತಿರ್ಸ್ಕೊಳ್ಳೋದಿಲ್ಲ ಅದನ್ನ. ನಂದೇ ಬೇಡ ಬೇರೆ ಬೇಡ ಕಾರ್ ಆಯ್ತಾ? ಅದೆಲ್ಲ ಬೇಡ ಬೇಡ. ನಮ್ ಕಾರಲ್ಲಿ ಏನ್ ನಮ್ದೇನ ಆಟ ಸಾಮಾನ್ ಕಾರ? ಹೌದು. ಭಾಸ್ಕರ್ಗೆ ಕೊಡು. ಮುಂದೆ ಬರೋ ಹೆಂಡತಿ ಕೊಡ್ತಾನೆ. ನಾನೇ ಮುಂದೆ ಬರೋ ಹೆಂಡತಿಗೆ ಫಸ್ಟ್ ಗಿಫ್ಟ್ ಕೊಡ್ತಾನೆ ಅವನು. ಅವನೇ ಸ್ವತಃ ಶೂಟ್ ಮಾಡಿ ಗೆದ್ದಿರೋದು. ಏನ್ ಭಾಸ್ಕರ್? ನೋ ಕಮೆಂಟ್ಸ್. ನಾನೇ ಕಣ ಹಸ್ರು ಕಾಳು ಹೊಡ್ತೀನಿ, ನಾನೇ ಕಣ. ಹೊಡೆದ್ಬಿಡ್ತಿದ್ದ ಅಲ್ಲಿ. ಎಷ್ಟು ಚಿಕ್ಕ ಚಿಕ್ಕ ಹೆಣ್ಮಕ್ ಹೊಡೆದ್ರು. ನೀನ್ 10 ಟೇಕ್ ತಗೊಂಡಿದ್ದೆ ಒಂದು ಬಲೂನ್ ಹೊಡಿಯಕ್ಕೆ. ಬನ್ನಿ ಲಕ್ಷ್ಮಕ್ಕ, ಕಳ್ದೋದಿರಾ? ಎಂತ ವಿಪರ್ಯಾಸ ಅಂತಂದ್ರೆ ಲಾಸ್ಟ್ ಟೈಮ್ ಕಾರ್ ಸರ್ವಿಸ್ ಮಾಡಿಸ್ದೆ. ಸರ್ವಿಸ್ ಮಾಡಿ ಸಂಜೆಗೆ ಮಳೆ ಬಂತು, ಕಾರ್ ಎಲ್ಲ ಗಲೀಜು. ಇವತ್ತು ಕಾರ್ ಸರ್ವಿಸ್ ಮಾಡಿಸ್ದೆ, ಇವತ್ತೇ ಮಳೆ ಬರ್ಬೇಕಾ? ಹಂಗೆ ಆಗ್ಬೇಕು. ಆಯ್ತಾ? ಇವತ್ತು ಹಿಂಗ ಆಗ್ಬೇಕಾ? ಕಾರೆಲ್ಲ ಗೊಜ್ಜಾಗುತ್ತೆ. ಅಲ್ಲಿ ಹೋಯ್ತಾವಲ್ಲ ಶಿಷ್ಯ 6.5 ಅಡಿ ಕಟ್ಔಟ್ ಬೇಕು ಬೇಕಂತ ಕಾರ್ ತೂಳ್ ಗಲೀಜ್ ಮಾಡ್ತಾರೆ. ಅಲ್ಲಿ ಆ ಬಲೂನ್ದು ಇದ್ ಮಾಡ್ತಿದ್ವಲ್ಲ, ಅದ್ರಲ್ಲಿ ಇವ್ರು ನೋಡ್ಬಿಟ್ಟು ಬಾಹುಬಲಿ ಬನ್ನಿ ಬಾಹುಬಲಿ ಅಂತೆ. ಬೇಕು ಅಂತ ಅವ್ನ ಆಟ ಮಾಡಿ ಕಳ್ಸಿ. ಅವ್ನ ಆಟ ಮಾಡಿ ಅವ್ನಿಗೆ. ಏನ್ ಮಾಡ್ತೀರಾ ಹೆಂಗೆ? ಫ್ರೆಂಡ್ಸು ಇವತ್ತೇ ಜೊತೆ ಕರ್ಕೊಂಡ್ ಬಂದ್ಬಿಟ್ಟಿದೀನಿ. ಬಿಟ್ಬಿಟ್ಟು ಹೋಗಕ್ಕೆ ಮನ್ಸೊಪ್ಪಲ್ಲ. ಇವರೆಲ್ಲ ನನ್ನ ಮಕ್ಳು ಸಮಾನ. ಇವ್ ನೋಡಿ ನನಗೆ ತುಂಬಾ ಸಭ್ಯಸ್ತ ಮಗ. ನೋಡಿ ದೊಡ್ಡ ಮಗ ಎಲ್ಲಿ? ಕತ್ತೆ ಎತ್ತಲ್ಲ ಅವನು. ದೊಡ್ಡ ಮಗ ಹಿಂದೆ ಎಲ್ಲ ಬರ್ತಿರ್ತಾನ ಅವನು. ಅವರು ಅಲ್ಲ, ಲಕ್ಷ್ಮಕ್ಕನ್ ಜೊತೆ ಕೀರ್ತಿ ಮತ್ತೆ ಲಕ್ಷ್ಮಕ್ಕ ಇಬ್ರುನು ಇದು ಹುಡುಕ್ತಿದಾರಮ್ಮ. ಏನು? ಮಗನೇ ಡ್ರೈವರ್ ಅಂತೆ. ಲಕ್ಷ್ಮಕ್ಕ ಸ್ಟೋರಿ ಆಗ್ತಾ ಇದಾರೆ, ಫೋಟೋಸ್ ತಗೊಂಡಿದ್ದು. ಕೀರ್ತಿ ಕುಮಾರ್ ಅವರು ಹೆಲ್ಪ್ ಮಾಡ್ತಿದಾರೆ ಸಾಂಗ್ ಸೆಲೆಕ್ಟ್ ಮಾಡಕ್ಕೆ. ಓ ಐಸಾ. ರೋಡೇ ನಮ್ದು, ಜಾಲಿ ಯಾರು ಇಲ್ಲ. ಮಿಸ್ಟರ್ ಬ್ರೋ ಚಿಕ್ಕ ಏನ್ ಹೇಳ್ತೀರಾ ಈ ಚಿತ್ರಾನ್ನದ ಬಗ್ಗೆ ನೀವು? ಏನೋ ಇಲ್ಲ ವಿಡಿಯೋ ಮಾಡಿ ಪೊಲೀಸ್ ಬೇಕಾಯ್ತು. ಚಿತ್ರಾನ್ನದ ಬಗ್ಗೆ ಕೇಳಿ. ಬರ, ಏನ್ ಕೇಳ್ಬೇಕು? ಚಿತ್ರಾನ್ನದ ಬಗ್ಗೆ ಕೇಳಿ. ಚಿತ್ರಾನ್ನದ ಬಗ್ಗೆ ಹೇಳಮ್ಮ. ಫೇಮಸ್ ಮೈಸೂರು ಚಿತ್ರಾನ್ನದ ಬಗ್ಗೆ ಹೇಳಿ. ಇದು ಅವಾಗಿಂದ ನಮ್ಗೆ ಒಂದು 5-10 ವರ್ಷದಿಂದ ಬರ್ತಾ ಇದೀವಿ. ನಾನು ಹೊಡಿತಾ ಇಲ್ಲ, ಮೈಕ್ ಇಟ್ಕೊಂಡು ಮಾತಾಡೋದು ಕೊಡ್ತಾ ಇರೋದು. ಸೂಪರ್ ಆಗಿದೆ. ಟೇಸ್ಟ್ ಮಾಡ್ಬೇಕು ಯಾರೇ ಆದ್ರೂ ಮೈಸೂರವರು, ಲೋಕಲ್. ಹೊರಗಡೆ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಚಿತ್ರಾನ್ನ ಮಾತ್ರ. ಅಲ್ಲೇ ರೆಡಿ ಮಾಡ್ಕೊಡ್ತಾರೆ. ಸೂಪರ್. ಅಲ್ಲಿ ಪಾಪು ರೆಡ್ ಹಾರ್ಟ್ ಮತ್ತೆ ಬಂದಿದೆ, ಹೋಗೋಣ. ಯಾರದು? ನೋಡಿ ವಾಸನೆ ಹೋಗ್ಲೇಬೇಕು ನೀನು. ಇಲ್ಲ ಶರ್ಟ್ ಇಲ್ಲ ಅಷ್ಟೇ. ಒಳ್ಳೆಯವರು. ಇಲ್ಲ ನಾನು ಅಷ್ಟೇ. ಮುಚ್ಚಪ್ಪ. ನಾನು ಅಷ್ಟೇ. ಫ್ರೀ ಆಗಿರ್ಬೇಕು, ಇದ್ರ ನೆಮ್ಮದಿಯಾಗಿರ್ಬೇಕು. ಕಟ್ಟೆಲ್ಲ ಮಾಡಬಾರ್ದು ಹಂಗೆಲ್ಲ. ಇವರಲ್ಲಿ ಭಾಸ್ಕರ್ ಅವರು ಮಿಸ್ ಯು ಬ್ರೋ. ಇಲ್ಲ ಬ್ರೋ ತೋರ್ಸು. ಮಿಸ್ ಯು ಬ್ರೋ. ಹೊಸ ಸಿತ್ತಿನ ಹೋಗ್ಲಿಲ್ಲ, ಬಾಯಿ ತುಂಬಾ ತುಂಬ್ಕೊಂಡಿದ್ಯಲ್ಲೋ. ಇರ್ತಾರೆ ಯಾವಾಗ್ಲೂ 11 o'clock. ಎಷ್ಟು ಟೈಮು? ಟೈಮ್ ಈಗ 11 ಗಂಟೆ ಆಯ್ತು. ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ 11 o'clock. ಯಾವಾಗ ಬಂದ್ರು ಇಷ್ಟು ಜನ ಇದ್ದೇ ಇರ್ತಾರೆ. ಇಷ್ಟೊಂದು ಕ್ರೌಡ್ ಇದೆ. ಇದು ನಜರ್ಬಾದ್ ಮೇನ್ ರೋಡ್. ಬನ್ನಿ ಇಲ್ಲಿ ಹೇಳ್ತೀನಿ. ನೋಡಿ ಇಲ್ಲಿ ಕಾರ್ ಒಳಗೆ ಕೂತ್ಕೊಂಡು ಊಟ ಮಾಡ್ಮೇಲೆ ಸುಮ್ಮನೆ ಇರ್ಬೇಕು ತಾನೆ. ಇಲ್ಲೇ ಗಾಸಿಪಿಂಗ್ ಸ್ಟಾರ್ಟ್ ಆಗೋಯ್ತು 3 ಜನದ್ದು. ಅಲ್ಲ, ನೀವು ಅದನ್ನೇ ಮಾಡೋದು. ನೋಡಿ ಹೆಂಗ್ ತಿರುಗ ಕೂತೋಳು ನೋಡಿ ಇಲ್ಲಿ. ಫುಲ್ ಗಾಸಿಪಿಂಗ್ ನೋಡಿ. ಗಂಡ ಕರಿತಾ ಇದ್ಲು, ಲೆಕ್ಕಕ್ಕಿಲ್ಲ ಇವ್ರಿಗೆ. ಗಾಸಿಪ್ ಮಾತಾಡೋ ಕಂಟೆಂಟ್ ಸಿಕ್ಬಿಟ್ರೆ ಸಾಕು. ನನಗಿಂತ ಹೆಚ್ಚು ಕಂಟೆಂಟ್ ಮಾಡೋದ್ರಲ್ಲಿ. ನಿಂದೇನಾ ಲಕ್ಷ್ಮಕ್ಕ ನಿಮ್ ತಗೊಂಡ್ರಾ? ಇರ್ಲಿ. ನಿಂದೇನಾ? ಬ್ಯಾಗ್ ಕೊಡಿ. ಪಾಪ ಚಿಕ್ಕ ಮಗು ಇದು. ನೋಡಿ ಇಲ್ಲ ಯಾಕೋ ನೋಡಿ ಹಿಂಗೆ ಎಲ್ಲ ಜನಗಳು. ತಾಯಂದ್ರೆ ಇಳಿರೋ ಟೈಮ್ ಆಯ್ತು ಎಲ್ಲ ನೋಡಲ್ಲಿ. ಇದೊಂದು ನಾನು ಇಟ್ಕೋತೀನಿ. ಮನೆಗೆ ಹೋಗೋದು ಬೇಡ ನಾವು. ಕರ್ಕೊಂಡು ಹೋಗಮ್ಮ. ನಾನು ಇಟ್ಕೋತೀನಿ. ಇದು ಎತ್ತಾಕೊಂಡು ಹೋಗಮ್ಮ ಇವ್ರನ್ನ. ಬಲೂನ್. ಲಕ್ಷ್ಮಕ್ಕ ಬಾಯ್. ಕೈ ಕೊಡಿ ಇಲ್ಲಿ. ಬಾಯ್ ಕಣ. ಬಾಯ್ ಸಿಗೋ ಮತ್ತೆ. ಕೀರ್ತಿ ಕುಮಾರ್ ಬಾಯ್ ಕಣ. ಈಗ ಬಾಯ್ ಅಂತ ನಾನೇ ನಿನ್ ಡ್ರಾಪ್ ಮಾಡ್ಬೇಕು. ಬಾಯ್. ನಿಮ್ ಗಾಸಿಪ್ ಮುಗಿಸ್ಬಿಡು, ಹತ್ರ ಬಾ ಕಾರು.
ಬಾಯ್ ಬಾಯ್ ಯಪ್ಪಾ. ನಿಧಾನ ಬೇಡ ಎಂತ ಶತ್ರುಗೂ ಇಂತ ಕಷ್ಟ ಬೇಡ. ಹೊಟ್ಟೆ ತುಂಬತಾ ಗಾಸಿಪಿಂಗ್ ತಡೆಯಕ್ ಆಯ್ತಲ್ಲ ನಾನು. ಆಯ್ತಾ 2 ಸತಿ ಇದು ನೀವು ಹೊಟ್ಟೆನೆ ಕಾಣ್ತೈತೆ ಬಗ್ಗು. ಅವ್ನಿಗೆ ಸ್ವಲ್ಪ ನಾಚಿಕೆ ಸ್ವಭಾವ, ಹೆಣ್ಮಕ್ಳು ಹಿಂದೆ ಬಿದ್ಬಿಡ್ತಾರ ಅಂತ. ಬಾಯ್ ಕಣ. ಬಾಯ್ ಬಾಯ್ ಜೋಪಾನ. ಬಾಯ್ ಬಾಯ್ ಸಿಗುವ. ಬಾಯ್ 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 ಆಗಾಗ ಬನ್ನಿ ಮೈಸೂರ್ಗೆ. ಓಕೆ ಬಾಯ್. ಬಾಯ್. ಸೊ ಇದಾಗಿತ್ತು ನಮ್ಮ ಇವತ್ತಿನ ಬ್ಲಾಗ್. ಎಲ್ಲರೂ ಹೀಗೆ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ಮೈಸೂರಿಗೆ ಇನ್ನೂ 15 ತನಕ ಇರುತ್ತಂತ, ಡಿಸೆಂಬರ್ 15 ತನಕ. ಅಲ್ಲ ಅವ್ರಿಗೂ ಏನು ಕನ್ಫರ್ಮೇಶನ್ ಇಲ್ಲ, ಡಿಸೆಂಬರ್ ತನಕ ಇರುತ್ತೆ ಅಂತ ಒಂದು 2-3 ಜನ ಕೇಳಿದಲ್ಲಿ ಬಿಸ್ನೆಸ್ ಮಾಡ್ತಾ ಇರೋರು. ದಸರಾ ವಸ್ತು ಪ್ರದರ್ಶನ, ಎಕ್ಸಿಬಿಷನ್, ದಸರಾ ವಸ್ತು ಪ್ರದರ್ಶನ. ಅವ್ರು ಅಂತಂದ್ರು ಅದೇ ಡಿಸೆಂಬರ್ ತನಕ ಇರುತ್ತೆ, ಬಟ್ ಅವ್ರಿಗೇನು ಡೇಟ್ ಕನ್ಫರ್ಮ್ ಮಾಡಿಲ್ಲ. ಬಟ್ ಎಲ್ಲ ಒಂದ್ಸರಿ ಹೋಗಿ ಬನ್ನಿ. ಮೇನ್ ಆಗಿ ಹೋಗ್ಬೇಕಾಗಿರೋದೇ ಫೋಟೋ ಬೂತ್ಗೆ. ತುಂಬಾ ಚೆನ್ನಾಗಿದೆ ಫೋಟೋ ಬೂತ್. ಅಯ್ಯೋ ಕೊಡೋದ್ ಮುರ್ತೋಯ್ತು ಅವ್ರಿಗೆ. ಯಾರಿಗೆ? ಭಾಸ್ಕರ್ ಕೊಡ್ಬೇಕಿತ್ತು. ನಾಳೆ ಸಿಗ್ತಕೊಳ್ಳೋಣ. ಈ ತರ ಫೋಟೋಸ್ ಅಲ್ಲ, ಫೋಟೋ ಅಷ್ಟಕ್ಕೆ ಅಂತೆಲ್ಲ ಜನಗಳು ನೋಡ್ಬೇಕು ಅಂದ್ರೆ ಹೋಗಿ ಇಲ್ಲಿ ಫೋಟೋಸ್ ನಮ್ಗೆ ಇವ್ರಿಗೆಲ್ಲ ಬಿಡಿಯೋದೆಲ್ಲ ಗೊತ್ತಾಗಲ್ಲ. ನಮ್ಗೆ ತುಂಬಾ ಖುಷಿ ಕೊಟ್ಟಿದ್ದು ಆ ಫೋಟೋ ಬೂತ್ದು. ಆಮೇಲೆ ಮೈಸೂರಲ್ಲಿ ಜಾಸ್ತಿ ಕಡೆ ಇಲ್ಲ. ಫೋರಂ ಮಾಲಲ್ಲಿ ಒಂದ್ ಕಡೆ ಇದೆ ಅಂತ ನಾನು ಕೇಳ್ಪಟ್ಟಿದೀನಿ, ನೋಡಿಲ್ಲ ನಾನು. ಫೋರಂ ಮಾಲ್ ಸುಮಾರು ಸತಿ ಹೋಗಿದೀವಿ, ಬಟ್ ಈ ತರ ಫೋಟೋ ಬೂತ್ ಇದೆಯಂತೆ ಅಲ್ಲಿ, ನಾವು ಯಾವತ್ತೂ ನೋಡಿಲ್ಲ. ಸದ್ಯ ನೋಡಿದ್ರೆ ಒಳ್ಳೇದಾಯ್ತು. ಸುಮ್ ಕಂಡೆಲ್ಲ ತಗೊಳ್ಳೋದಂತೆ. ಚೆನ್ನಾಗಿ ಒಂಥರ ರೆಟ್ರೋ ಫೋಟೋ ಚೆನ್ನಾಗಿ ಬರ್ಬೇಕು ಅಂತಾನೆ ಐಫೋನ್ ತಗೋತಾರಂತೆ. ಮತ್ತೆ ಹೋಗ್ಬಿಟ್ಟು ಇನ್ನೊಂದೆಲ್ಲ ಫೋಟೋ ತಗೊಂಡಿದ್ನೆಲ್ಲ ನಾವು ಪ್ರಿಂಟ್ ಹಾಕ್ಸಲ್ಲ ತಾನೆ. ಏನಪ್ಪ ಅದೇನು ಖುಷಿಗಳು ನಿಮ್ಗೆ ಗೊತ್ತಿಲ್ಲ. ಖುಷಿ ಆಯ್ತು ನಮ್ಗೆ. ಆಮೇಲೆ ಸ್ವಲ್ಪ ತಿಂದ್ವಿ, ಏನ್ ಜಾಸ್ತಿ ತಿನ್ಲಿಲ್ಲ. ಅಂಡ್ ಇನ್ನೊಂದೇನಾಗುತ್ತೆ ಅಂತಂದ್ರೆ, ನಾವೆಲ್ಲ ಮೊದಲು ಬಾಯ್ಸ್ ಎಲ್ಲ ಸುತ್ತಾಡ್ತಿದ್ವಿ, ಹುಡುಗರು ಹೋಗ್ಬಿಟ್ಟು ಚಿಲ್ ಮಾಡ್ಕೊಂಡ್ ಬರ್ತಾ ಇದ್ವಿ. ಈಗ ಇದ್ರಲ್ಲಿ ಎಷ್ಟು ಜನ ಮದುವೆ ಆಗಿದ್ದೀವಿ? 3 ಜನ ಮದುವೆ ಆಗಿದ್ದೀವಿ. ಅದ್ರಲ್ಲಿ ಒಬ್ಬ ಮಿಸ್ ಆದ. 4 ಜನ ಇರೋ. ಅಮ್ಮು ಹಾಸನಲ್ಲಿದ್ದಾನೆ. ನಮ್ಮ ಇನ್ನೊಂದು ವ್ಲಾಗ್ ಗೊತ್ತಾಗುತ್ತೆ ನಿಮ್ಗೆ. ಹಾಸನ್ ವ್ಲಾಗ್ ಅಲ್ಲಿ, ನಮ್ಮ ಆನಿವರ್ಸರಿ ವ್ಲಾಗ್ ಅವನ್ನೆಲ್ಲ ತೋರಿಸಿದೀವಿ. ಈಗ ನಮ್ಮ ಫ್ಯಾಮಿಲಿ ಕರ್ಕೊಂಡು, ಅಂದ್ರೆ ನಮ್ಮ ಮಡದಿ ಕರ್ಕೊಂಡು ಎಲ್ಲ ಬಂದಾಗ ಒಂದು ಎಕ್ಸ್ಟೆಂಡೆಡ್ ಫ್ಯಾಮಿಲಿ ತುಂಬಾ ಖುಷಿ ಆಗುತ್ತೆ. ನಾವು ಸುಮಾರು ದಿನಗಳಾಗಿತ್ತು ಸಿಕ್ಕಿ. ಅಂದ್ರೆ ಒಬ್ರು ಲಕ್ಷ್ಮಕ್ಕ ತೋರಿಸಿದ್ವಲ್ಲ, ಅವರು ದುಬೈಗೆ ಹೋಗಿದ್ರು. ಅದಕ್ಕೆ ಅವ್ರು ಇಲ್ಲ ಅನ್ಬಿಟ್ಟು ಯಾರು ಸಿಕ್ಕಿರ್ಲಿಲ್ಲ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಈ ಬ್ಲಾಗ್ ನ ನಾವು ಇಲ್ಲಿ ಮುಗಿಸ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಹೀಗೆ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಇನ್ನು ಮುಂದೆ ತುಂಬಾ ಬ್ಲಾಗ್ಸ್ ಬರುತ್ತೆ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀವಿ ನಾವು ಇನ್ಮೇಲೆ ಯೂಟ್ಯೂಬ್ ಅಲ್ಲಿ, ಆಗ್ಲೇ ಹೇಳಿದಾಗೇನೆ. ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್, ಶುಭರಾತ್ರಿ.